ಫುಲ್ ನಾವು ಜಗಳ ನೋಡೋದೇ ಕೆಲಸ. ಈಗ ಕಾಂಗ್ರೆಸ್ ಜಗಳ ನೋಡಿದಾಯ್ತು, ಈಗ BJP ಜಗಳ ನೋಡೋಣ ಬನ್ನಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ DKಶಿ ಯುದ್ಧ ನಡೀತಾ ಇದ್ದರೆ BJPಯಲ್ಲಿ ಯತ್ನಾಳ್ ಯಡಿಯೂರಪ್ಪ ಸಮರ ಜೋರಾಗಿದೆ. ಇದರ ಮಧ್ಯೆ ಯತ್ನಾಳ್ ಹೊಸ ಬಾಂಬ್ ಹಾಕಿದ್ದಾರೆ. ಅದೇನಪ್ಪ ಅಂತಂದರೆ ಯಡಿಯೂರಪ್ಪನವರು ಲಿಂಗಾಯತರೇ ಅಲ್ಲ. ಬಾ 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 ರಿಪೋರ್ಟ್. ಯಡಿಯೂರಪ್ಪ ಅಸಲಿ ಲಿಂಗಾಯತರೇ ಅಲ್ಲ. ಅಪ್ಪ ಮಕ್ಕಳ ವಿರುದ್ಧ ಮತ್ತೆ ಸಿಡಿದ ಯತ್ನಾಳ್. LC ತೆಗೀರಿ ಆ ಬುಕ್ಕನಕೆರೆ. ಅವ್ರು ಲಿಂಗಾಯತರನ್ನು ಯಾವಾಗ ನೀವು ಹೋಗ್ರಿ, ನೀವು ಒಂದು ಅದು ವಾಹನ ತೊಗೊಂಡು ಹೋಗ್ತಿರಲ್ಲ, ಬುಕ್ಕನಕೆರೆಗೆ ಹೋಗ್ರಿ. ಅಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗಿ ಬುಕ್ಕನಕೆರೆ ಸಿದ್ದಲಿಂಗಪ್ಪನ ಮಗ ಯಡಿಯೂರಪ್ಪನ ಜಾತಿ ಯಾವುದೋ ಅದ್ರ ಗೊತ್ತಾಗ್ತದೆ. ಯಡಿಯೂರಪ್ಪ ಮತ್ತು ವಿಜಯನ್ ಇಬ್ಬರು ಲಿಂಗಾಯತ ಅಲ್ಲ ಅಂತ ಹೇಳ್ತಾರೆ. ಆ ತಂದೆನೇ ಇಲ್ಲ ಅನ್ನೋ ಮಗ ಹೆಂಗೆ ಲಿಂಗಾಯತ ಆಗ್ತಾನೆ? ವಿಜಯೇಂದ್ರ ಹಣಬಲ, ನಮ್ದು ಜನಬಲ. ಅವ್ರು ಏನೇನು ಅವ್ರ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಅವ್ರ ಮುಂದೆ 1 ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಇಡ್ತೀವಿ. ನಮ್ಮ ಶಕ್ತಿ ಭಾಳ ದೊಡ್ಡದಿದೆ, ತೋರಿಸ್ತೀವಿ. ಮಾಡಲಿ ವಿಜಯೇಂದ್ರ. ಅವನ ಬಳಿ 1000 ಕೋಟಿ ರೂಪಾಯಿ ಇರ್ಬೋದು, ನಮ್ಮಲ್ಲಿ ಜನ ಇದ್ದಾರೆ. 5,001 ರೂಪಾಯಿ ಡ್ರೈ ಫ್ರೂಟ್ಸ್ ಕೇಳೋ ಸ್ವಾಮೀಜಿ. ಇಲ್ಲ ನೋಡ್ರಿ, ಅವರೆಲ್ಲ ವೀರಶೈವ ಲಿಂಗಾಯತರು ಎಲ್ಲ ಯಡಿಯೂರಪ್ಪ ಹಿಂದಿದ್ದಾರೆ, ವಿಜಯೇಂದ್ರ ಹಿಂದಿದ್ದಾರೆ ಅಂತೇನು ಒಂದು ಕಲ್ಪನೆ ಕೊಡ್ತಾ ಇದ್ದಾರಲ್ಲ, ಅದು ತಪ್ಪು. ಇವತ್ತು ಯಾರೂ ಇಲ್ಲ ವಿಜಯೇಂದ್ರ ಹಿಂದೆ. ಒಂದಿಟ್ಟು ಅವ್ರು ಬೇಕಾದವ್ರು ಅವ್ರು ಅವ್ರ ಚರಿತ್ರೆ ನೋಡಿಬಿಟ್ರೆ ಕೊಡ್ತಾಗ್ತದೆ ಎಂತಿಂಥವ್ರು ಅದಾರ. ಯಾವ ಮಠಾಧೀಶರು ಹೊರಗೆ ಬರ್ತಾ ಇಲ್ಲ. ಕೆಲವೊಂದು ಕ್ಯಾಮಿ ರೆಡಿಮೇಡ್ ಚಿಕ್ಕಪೇಟೆಯಲ್ಲಿ ತಂದು ಹಾಕಿ ಮಠಾಧೀಶನ ಕೂಡಿಸ್ತಾ ಇದ್ದಾರೆ ಅಷ್ಟೇ. ವೇದಿಕೆ ಮೇಲೆ ರೆಡಿಮೇಡ್ ಸ್ವಾಮಿಗಳು ಸಿಗ್ತಾರೆ. 5,001 ರೂಪಾಯಿ ಡ್ರೈ ಫ್ರೂಟ್ ಕೊಟ್ಟರೆ ಒಬ್ಬ ಸ್ವಾಮಿ ತಯಾರಾಗ್ತಾನೆ. ಅಂಥವ್ರು ತೊಗೊಂಡು ಇವತ್ತು ಸಮಾವೇಶ ಮಾಡ್ಲಕತ್ತಾರ. ಯಡಿಯೂರಪ್ಪ ಕುಟುಂಬ ರಾಜಕಾರಣದ ಬಗ್ಗೆ, ವಿಜಯೇಂದ್ರ ನಾಯಕತ್ವದ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡುತ್ತಾ ಶಾಸಕ ಯತ್ನಾಳ್ ಪಕ್ಷಕ್ಕೆ ಮುಜುಗರ ತರುವ ಕೆಲಸ ಮಾಡ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ ನೇರ ರೀ. ತೊಡೆ ತಟ್ಟೋದ್ರೆ ನಿಜವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಧೈರ್ಯಕ್ಕೆ ಮಾತ್ರ ಮೆಚ್ಚಬೇಕು. ಅವರ ಹಿಂದೆ ಯಾರಿದ್ದಾರೋ, ಯಾರಾದರೂ ಅವರಿಗೆ ಅಭಯಾಸ್ತ ಕೊಡ್ತಾರೆ, ಅದೆಲ್ಲ ಸೆಕೆಂಡ್ರಿ ರೀ. ಈ ಥರ ಎದುರಾಕೊಳ್ಳೋದಿದೆಯಲ್ಲ ಒಬ್ಬ ನಾಯಕರನ್ನ, ಅದು ಕೂಡ ವರಿಷ್ಠ ನಾಯಕರನ್ನ, ಭಾಳ ಅದಕ್ಕೊಂದು ಏನಂತಾರೆ, ಯಮಗುಂಡಿಗೆ ಬೇಕು ಅಂತಾರೆ. ಇದು ಬಂಗಾರಪ್ಪನವರ ಪದ, ಯಮಗುಂಡಿಗೆ ಬೇಕು ಅಂತಂದ್ರೆ ಅಷ್ಟು ಧೈರ್ಯ ಬೇಕು ಅಂತ. ರಾಜ್ಯ BJP ಅಧ್ಯಕ್ಷರ ಬದಲಾವಣೆಗೆ ಸದ್ಯಕ್ಕೆ ದೂರ, ಹೊಸ ವರಸೆ ಆರಂಭಿಸಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. BSY ವಿರುದ್ಧ ಹೊಸ ತಗಾದೆ ತೆಗೆದುಬಿಟ್ಟಿದ್ದಾರೆ ಯತ್ನಾಳ್. ಯಾರೂ ತೆಗೆಯೋದು. ಯಡಿಯೂರಪ್ಪನವರು ಅಸಲಿಗೆ ಲಿಂಗಾಯತರೇ ಅಲ್ಲ ಅಂತೇಳಿ BJPಯ ದೊಡ್ಡ ಲಿಂಗಾಯತ ನಾಯಕ ಅಂತ ಇವರನ್ನು ಹೇಳ್ತಾ ಇದ್ರೆ ಲಿಂಗಾಯತರೇ ಅಲ್ಲ ಅಂತೇಳಿ. ಆಮೇಲೆ ಹೇಳ್ತಾರೆ ಮಂಡ್ಯ ಜಿಲ್ಲೆ ಬುಕ್ಕನಕೆರೆಗೆ ಒಮ್ಮೆ ಹೋಗಿ ಕೇಳಿ. ಅಂದರೆ ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಬುಕ್ಕನಕೆರೆ. ಯಡಿಯೂರಪ್ಪ ಬಳೆಗಾರ ಶೆಟ್ಟಿ ಸಮುದಾಯದವರಂತೆ. ಲಿಂಗಾಯತ ಅಲ್ಲ, ಬಳೆಗಾರ ಶೆಟ್ಟಿ ಸಮುದಾಯದವರು. ಲಿಂಗಾಯತರು ಅನಿವಾರ್ಯವಾಗಿ ಒಪ್ಕೊಂಡ್ರಂತೆ. ಬೇರೆ ನಾಯಕರಿಲ್ಲದೆ ಯಡಿಯೂರಪ್ಪನವರನ್ನು ಒಪ್ಪಿದ್ವಿ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ. ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ನೇರ ಆರೋಪ. ಇದಕ್ಕೆ ಯಾವ ಉತ್ತರ ನಾಳೆ ಬರುತ್ತೆ ಗೊತ್ತಿಲ್ಲ, ಕಾದು ನೋಡೋಣ. ಫುಲ್ ನಾವು ಜಗಳ ನೋಡೋದೇ ಕೆಲಸ. ಈಗ ಕಾಂಗ್ರೆಸ್ ಜಗಳ ನೋಡಿದಾಯ್ತು, ಈಗ BJP ಜಗಳ ನೋಡೋಣ ಬನ್ನಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ DKಶಿ ಯುದ್ಧ ನಡೀತಾ ಇದ್ದರೆ BJPಯಲ್ಲಿ ಯತ್ನಾಳ್ ಯಡಿಯೂರಪ್ಪ ಸಮರ ಜೋರಾಗಿದೆ. ಇದರ ಮಧ್ಯೆ ಯತ್ನಾಳ್ ಹೊಸ ಬಾಂಬ್ ಹಾಕಿದ್ದಾರೆ. ಅದೇನಪ್ಪ ಅಂತಂದರೆ ಯಡಿಯೂರಪ್ಪನವರು ಲಿಂಗಾಯತರೇ ಅಲ್ಲ. ಬಾ 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 ರಿಪೋರ್ಟ್. ಯಡಿಯೂರಪ್ಪ ಅಸಲಿ ಲಿಂಗಾಯತರೇ ಅಲ್ಲ. ಅಪ್ಪ ಮಕ್ಕಳ ವಿರುದ್ಧ ಮತ್ತೆ ಸಿಡಿದ ಯತ್ನಾಳ್. LC ತೆಗೀರಿ ಆ ಬುಕ್ಕನಕೆರೆ. ಅವ್ರು ಲಿಂಗಾಯತರನ್ನು ಯಾವಾಗ ನೀವು ಹೋಗ್ರಿ, ನೀವು ಒಂದು ಅದು ವಾಹನ ತೊಗೊಂಡು ಹೋಗ್ತಿರಲ್ಲ, ಬುಕ್ಕನಕೆರೆಗೆ ಹೋಗ್ರಿ. ಅಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗಿ ಬುಕ್ಕನಕೆರೆ ಸಿದ್ದಲಿಂಗಪ್ಪನ ಮಗ ಯಡಿಯೂರಪ್ಪನ ಜಾತಿ ಯಾವುದೋ ಅದ್ರ ಗೊತ್ತಾಗ್ತದೆ. ಯಡಿಯೂರಪ್ಪ ಮತ್ತು ವಿಜಯನ್ ಇಬ್ಬರು ಲಿಂಗಾಯತ ಅಲ್ಲ ಅಂತ ಹೇಳ್ತಾರೆ. ಆ ತಂದೆನೇ ಇಲ್ಲ ಅನ್ನೋ ಮಗ ಹೆಂಗೆ ಲಿಂಗಾಯತ ಆಗ್ತಾನೆ? ವಿಜಯೇಂದ್ರ ಹಣಬಲ, ನಮ್ದು ಜನಬಲ. ಅವ್ರು ಏನೇನು ಅವ್ರ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಅವ್ರ ಮುಂದೆ 1 ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಇಡ್ತೀವಿ. ನಮ್ಮ ಶಕ್ತಿ ಭಾಳ ದೊಡ್ಡದಿದೆ, ತೋರಿಸ್ತೀವಿ. ಮಾಡಲಿ ವಿಜಯೇಂದ್ರ. ಅವನ ಬಳಿ 1000 ಕೋಟಿ ರೂಪಾಯಿ ಇರ್ಬೋದು, ನಮ್ಮಲ್ಲಿ ಜನ ಇದ್ದಾರೆ. 5,001 ರೂಪಾಯಿ ಡ್ರೈ ಫ್ರೂಟ್ಸ್ ಕೇಳೋ ಸ್ವಾಮೀಜಿ. ಇಲ್ಲ ನೋಡ್ರಿ, ಅವರೆಲ್ಲ ವೀರಶೈವ ಲಿಂಗಾಯತರು ಎಲ್ಲ ಯಡಿಯೂರಪ್ಪ ಹಿಂದಿದ್ದಾರೆ, ವಿಜಯೇಂದ್ರ ಹಿಂದಿದ್ದಾರೆ ಅಂತೇನು ಒಂದು ಕಲ್ಪನೆ ಕೊಡ್ತಾ ಇದ್ದಾರಲ್ಲ, ಅದು ತಪ್ಪು. ಇವತ್ತು ಯಾರೂ ಇಲ್ಲ ವಿಜಯೇಂದ್ರ ಹಿಂದೆ. ಒಂದಿಟ್ಟು ಅವ್ರು ಬೇಕಾದವ್ರು ಅವ್ರು ಅವ್ರ ಚರಿತ್ರೆ ನೋಡಿಬಿಟ್ರೆ ಕೊಡ್ತಾಗ್ತದೆ ಎಂತಿಂಥವ್ರು ಅದಾರ.
ಯಾವ ಮಠಾಧೀಶರು ಹೊರಗೆ ಬರ್ತಾ ಇಲ್ಲ. ಕೆಲವೊಂದು ಕ್ಯಾಮಿ ರೆಡಿಮೇಡ್ ಚಿಕ್ಕಪೇಟೆಯಲ್ಲಿ ತಂದು ಹಾಕಿ ಮಠಾಧೀಶನ ಕೂಡಿಸ್ತಾ ಇದ್ದಾರೆ ಅಷ್ಟೇ ವೇದಿಕೆ ಮೇಲೆ. ರೆಡಿಮೇಡ್ ಸ್ವಾಮಿಗಳು ಸಿಗ್ತಾರೆ. 5,001 ರೂಪಾಯಿ ಡ್ರೈ ಫ್ರೂಟ್ ಕೊಟ್ಟರೆ ಒಬ್ಬ ಸ್ವಾಮಿ ತಯಾರಾಗ್ತಾನೆ. ಅಂಥವ್ರು ತೊಗೊಂಡು ಇವತ್ತು ಸಮಾವೇಶ ಮಾಡ್ಲಕತ್ತಾರೆ. ಯಡಿಯೂರಪ್ಪ ಕುಟುಂಬ ರಾಜಕಾರಣದ ಬಗ್ಗೆ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡುತ್ತಾ ಶಾಸಕ ಯತ್ನಾಳ್ ಪಕ್ಷಕ್ಕೆ ಮುಜುಗರ ತರುವ ಕೆಲಸ ಮಾಡ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ ನೇರ ರೀ ತೊಡೆ ತಟ್ಟೋದ್ರೆ ನಿಜವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಧೈರ್ಯಕ್ಕೆ ಮಾತ್ರ ಮೆಚ್ಚಬೇಕು. ಅವರ ಹಿಂದೆ ಯಾರಿದ್ದಾರೋ ಯಾರಾದರೂ ಅವರಿಗೆ ಅಭಯ ಹಸ್ತ ಕೊಡ್ತಾರೆ ಅದೆಲ್ಲ ಸೆಕೆಂಡ್ರಿ ರೀ. ಈ ಥರ ಎದುರಾಕೊಳ್ಳೋದಿದೆಯಲ್ಲ ಒಬ್ಬ ನಾಯಕರನ್ನ, ಅದು ಕೂಡ ವರಿಷ್ಠ ನಾಯಕರನ್ನ ಭಾಳ ಅದಕ್ಕೊಂದು ಏನಂತಾರೆ ಯಮಗುಂಡಿಗೆ ಬೇಕು ಅಂತಾರೆ. ಇದು ಬಂಗಾರಪ್ಪನವರ ಪದ, ಯಮಗುಂಡಿಗೆ ಬೇಕು ಅಂತಂದ್ರೆ ಅಷ್ಟು ಧೈರ್ಯ ಬೇಕು ಅಂತ. ರಾಜ್ಯ BJP ಅಧ್ಯಕ್ಷರ ಬದಲಾವಣೆಗೆ ಸದ್ಯಕ್ಕೆ ದೂರ, ಹೊಸ ವರಸೆ ಆರಂಭಿಸಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. BSY ವಿರುದ್ಧ ಹೊಸ ತಗಾದೆ ತೆಗೆದುಬಿಟ್ಟಿದ್ದಾರೆ ಯತ್ನಾಳ್. ಯಾರೂ ತೆಗೆಯೋದು ಯಡಿಯೂರಪ್ಪನವರು ಅಸಲಿಗೆ ಲಿಂಗಾಯತರೇ ಅಲ್ಲ ಅಂತೇಳಿ BJPಯ ದೊಡ್ಡ ಲಿಂಗಾಯತ ನಾಯಕ ಅಂತ ಇವರನ್ನು ಹೇಳ್ತಾ ಇದ್ರೆ ಲಿಂಗಾಯತರೇ ಅಲ್ಲ ಅಂತೇಳಿ. ಆಮೇಲೆ ಹೇಳ್ತಾರೆ ಮಂಡ್ಯ ಜಿಲ್ಲೆ ಬುಕ್ಕನಕೆರೆಗೆ ಒಮ್ಮೆ ಹೋಗಿ ಕೇಳಿ, ಅಂದರೆ ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಬುಕ್ಕನಕೆರೆ. ಯಡಿಯೂರಪ್ಪ ಬಳೆಗಾರ ಶೆಟ್ಟಿ ಸಮುದಾಯದವರಂತೆ, ಲಿಂಗಾಯತ ಅಲ್ಲ ಬಳೆಗಾರ ಶೆಟ್ಟಿ ಸಮುದಾಯದವರು. ಲಿಂಗಾಯತರು ಅನಿವಾರ್ಯವಾಗಿ ಒಪ್ಕೊಂಡ್ರಂತೆ, ಬೇರೆ ನಾಯಕರಿಲ್ಲದೆ ಯಡಿಯೂರಪ್ಪನವರನ್ನು ಒಪ್ಪಿದ್ವಿ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ. ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ನೇರ ಆರೋಪ. ಇದಕ್ಕೆ ಯಾವ ಉತ್ತರ ನಾಳೆ ಬರುತ್ತೆ ಗೊತ್ತಿಲ್ಲ, ಕಾದು ನೋಡೋಣ. ಫುಲ್ ನಾವು ಜಗಳ ನೋಡೋದೇ ಕೆಲಸ. ಈಗ ಕಾಂಗ್ರೆಸ್ ಜಗಳ ನೋಡಿದಾಯ್ತು, ಈಗ BJP ಜಗಳ ನೋಡೋಣ ಬನ್ನಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ DKC ಯುದ್ಧ ನಡೀತಾ ಇದ್ದರೆ BJPಯಲ್ಲಿ ಯತ್ನಾಳ್ ಯಡಿಯೂರಪ್ಪ ಸಮರ ಜೋರಾಗಿದೆ. ಇದರ ಮಧ್ಯೆ ಯತ್ನಾಳ್ ಹೊಸ ಬಾಂಬ್ ಹಾಕಿದ್ದಾರೆ. ಅದೇನಪ್ಪ ಅಂತಂದರೆ ಯಡಿಯೂರಪ್ಪನವರು ಲಿಂಗಾಯತರೇ ಅಲ್ಲ. ಬಾ 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 ರಿಪೋರ್ಟ್. ಯಡಿಯೂರಪ್ಪ ಅಸಲಿ ಲಿಂಗಾಯತರೇ ಅಲ್ಲ, ಅಪ್ಪ ಮಕ್ಕಳ ವಿರುದ್ಧ ಮತ್ತೆ ಸಿಡಿದ ಯತ್ನಾಳ್. ಯಡಿಯೂರಪ್ಪ LC ತೆಗೀರಿ ಆ ಬುಕ್ಕನಕೆರೆ. ಅವ್ರು ಲಿಂಗಾಯತರನ್ನು ಯಾವಾಗ ನೀವು ಹೋಗ್ರಿ, ನೀವು ಒಂದು ಅದು ವಾಹನ ತೊಗೊಂಡು ಹೋಗ್ತಿರಲ್ಲ, ಬುಕ್ಕನಕೆರೆಗೆ ಹೋಗ್ರಿ. ಅಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗಿ ಬುಕ್ಕನಕೆರೆ ಸಿದ್ಧಲಿಂಗಪ್ಪನ ಮಗ ಯಡಿಯೂರಪ್ಪನ ಜಾತಿ ಯಾವುದೋ ಅದ್ರಾಗ ಗೊತ್ತಾಗ್ತದೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇಬ್ಬರು ಲಿಂಗಾಯತರು ಅಲ್ಲ ಅಂತ ಹೇಳ್ತಾರೆ. ಆ ತಂದೆನೇ ಇಲ್ಲ ಅಂದ್ರೆ ಮಗ ಹೆಂಗೆ ಲಿಂಗಾಯತ ಆಗ್ತಾನೆ? ವಿಜಯೇಂದ್ರ ಹಣಬಲ, ನಮ್ದು ಜನಬಲ. ಅವ್ರು ಏನೇನು ಅವ್ರ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಅವ್ರ ಮುಂದೆ 1 ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಇಡ್ತೀವಿ. ನಮ್ಮ ಶಕ್ತಿ ಭಾಳ ದೊಡ್ಡದಿದೆ, ತೋರಿಸ್ತೀವಿ. ಮಾಡಲಿ ವಿಜಯೇಂದ್ರ. ಅವನ ಬಳಿ 1,000 ಕೋಟಿ ರೂಪಾಯಿ ಇರ್ಬೋದು, ನಮ್ಮಲ್ಲಿ ಜನ ಇದ್ದಾರೆ. 5,001 ರೂಪಾಯಿ ಡ್ರೈ ಫ್ರೂಟ್ಸ್ ಕೇಳೋ ಸ್ವಾಮೀಜಿ. ಇಲ್ಲ ನೋಡ್ರಿ, ಅವರೆಲ್ಲ ವೀರಶೈವ ಲಿಂಗಾಯತರು ಎಲ್ಲ ಯಡಿಯೂರಪ್ಪ ಹಿಂದಿದ್ದಾರೆ, ವಿಜಯೇಂದ್ರ ಹಿಂದಿದ್ದಾರೆ ಅಂತೇನು ಒಂದು ಕಲ್ಪನೆ ಕೊಡ್ತಾ ಇದ್ದಾರಲ್ಲ, ಅದು ತಪ್ಪು. ಇವತ್ತು ಯಾರೂ ಇಲ್ಲ ವಿಜಯೇಂದ್ರ ಹಿಂದೆ. ಒಂದಿಟ್ಟು ಅವ್ರು ಬೇಕಾದವ್ರು ಅವ್ರು ಅವ್ರ ಚರಿತ್ರೆ ನೋಡಿಬಿಟ್ರೆ ಗೊತ್ತಾಗ್ತದೆ ಎಂತಿಂಥವ್ರು ಅದಾರ. ಯಾವ ಮಠಾಧೀಶರು ಹೊರಗೆ ಬರ್ತಾ ಇಲ್ಲ. ಕೆಲವೊಂದು ಕ್ಯಾಮಿ ರೆಡಿಮೇಡ್ ಚಿಕ್ಕಪೇಟೆಯಲ್ಲಿ ತಂದು ಹಾಕಿ ಮಠಾಧೀಶನ ಕೂಡಿಸ್ತಾ ಇದ್ದಾರೆ ಅಷ್ಟೇ ವೇದಿಕೆ ಮೇಲೆ. ರೆಡಿಮೇಡ್ ಸ್ವಾಮಿಗಳು ಸಿಗ್ತಾರೆ. 5,001 ರೂಪಾಯಿ ಡ್ರೈ ಫ್ರೂಟ್ ಕೊಟ್ಟರೆ ಒಬ್ಬ ಸ್ವಾಮಿ ತಯಾರಾಗ್ತಾನೆ. ಅಂಥವ್ರು ತೊಗೊಂಡು ಇವತ್ತು ಸಮಾವೇಶ ಮಾಡ್ಲಕತ್ತಾರೆ. ಯಡಿಯೂರಪ್ಪ ಕುಟುಂಬ ರಾಜಕಾರಣದ ಬಗ್ಗೆ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡುತ್ತಾ ಶಾಸಕ ಯತ್ನಾಳ್ ಪಕ್ಷಕ್ಕೆ ಮುಜುಗರ ತರುವ ಕೆಲಸ ಮಾಡ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ ನೇರ ರೀ ತೊಡೆ ತಟ್ಟೋದ್ರೆ ನಿಜವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಧೈರ್ಯಕ್ಕೆ ಮಾತ್ರ ಮೆಚ್ಚಬೇಕು. ಅವರ ಹಿಂದೆ ಯಾರಿದ್ದಾರೋ ಯಾರಾದರೂ ಅವರಿಗೆ ಅಭಯ ಹಸ್ತ ಕೊಡ್ತಾರೆ ಅದೆಲ್ಲ ಸೆಕೆಂಡ್ರಿ ರೀ. ಈ ಥರ ಎದುರಾಕೊಳ್ಳೋದಿದೆಯಲ್ಲ ಒಬ್ಬ ನಾಯಕರನ್ನ, ಅದು ಕೂಡ ವರಿಷ್ಠ ನಾಯಕರನ್ನ ಭಾಳ ಅದಕ್ಕೊಂದು ಏನಂತಾರೆ ಯಮಗುಂಡಿಗೆ ಬೇಕು ಅಂತಾರೆ. ಇದು ಬಂಗಾರಪ್ಪನವರ ಪದ, ಯಮಗುಂಡಿಗೆ ಬೇಕು ಅಂತಂದ್ರೆ ಅಷ್ಟು ಧೈರ್ಯ ಬೇಕು ಅಂತ. ರಾಜ್ಯ BJP ಅಧ್ಯಕ್ಷರ ಬದಲಾವಣೆಗೆ ಸದ್ಯಕ್ಕೆ ದೂರ, ಹೊಸ ವರಸೆ ಆರಂಭಿಸಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. BSY ವಿರುದ್ಧ ಹೊಸ ತಗಾದೆ ತೆಗೆದುಬಿಟ್ಟಿದ್ದಾರೆ ಯತ್ನಾಳ್. ಯಾರೂ ತೆಗೆಯೋದು ಯಡಿಯೂರಪ್ಪನವರು ಅಸಲಿಗೆ ಲಿಂಗಾಯತರೇ ಅಲ್ಲ ಅಂತೇಳಿ BJPಯ ದೊಡ್ಡ ಲಿಂಗಾಯತ ನಾಯಕ ಅಂತ ಇವರನ್ನು ಹೇಳ್ತಾ ಇದ್ರೆ ಲಿಂಗಾಯತರೇ ಅಲ್ಲ ಅಂತೇಳಿ. ಆಮೇಲೆ ಹೇಳ್ತಾರೆ ಮಂಡ್ಯ ಜಿಲ್ಲೆ ಬುಕ್ಕನಕೆರೆಗೆ ಒಮ್ಮೆ ಹೋಗಿ ಕೇಳಿ, ಅಂದರೆ ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಬುಕ್ಕನಕೆರೆ. ಯಡಿಯೂರಪ್ಪ ಬಳೆಗಾರ ಶೆಟ್ಟಿ ಸಮುದಾಯದವರಂತೆ, ಲಿಂಗಾಯತ ಅಲ್ಲ ಬಳೆಗಾರ ಶೆಟ್ಟಿ ಸಮುದಾಯದವರು. ಲಿಂಗಾಯತರು ಅನಿವಾರ್ಯವಾಗಿ ಒಪ್ಕೊಂಡ್ರಂತೆ,
ಬೇರೆ ನಾಯಕರಿಲ್ಲದೆ ಯಡಿಯೂರಪ್ಪನವರನ್ನು ಒಪ್ಪಿದ್ವಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ. ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ನೇರ ಆರೋಪ. ಇದಕ್ಕೆ ಯಾವ ಉತ್ತರ ನಾಳೆ ಬರುತ್ತೆ ಗೊತ್ತಿಲ್ಲ, ಕಾದು ನೋಡೋಣ.